ಹಲೋ ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಲ್ಲ? ಇವತ್ತು ನಾನು ಬಾಲಹೇಸು ಹೀಗೆ ಬಿಕರ್ನಗಟ್ಟೆ ಹೋಗ್ತಾ ಇದ್ದೇನೆ. ಅಲ್ಲಿ ಇವತ್ತಿನ ನೊವೆನ ಸ್ಟಾರ್ಟ್ ಆಗಿದೆ. 5 ತಾರೀಕಿನಿಂದ 9 ದಿನ ನೊವೆನ ಉಂಟು. ನಂತರ ಅಲ್ಲಿ ಫೀಸ್ಟ್ ಉಂಟು 3 ದಿನ, 14, 15, 16 3 ದಿನ ಹಬ್ಬ ಉಂಟು. ಅಂದರೆ ಇವತ್ತಿಂದ 9 ದಿನ ನೊವೆನ ಉಂಟು. 9 ದಿನದಲ್ಲಿ ಎಷ್ಟು ದಿನ ನೊವೆನಕ್ಕೆ ಹೋಗಲಿಕ್ಕೆ ಆಗ್ತದಂತ ನೋಡೋದು. ನೋಡುವ, ಇಲ್ಲಾಂದರೆ ಮನೆಯಲ್ಲಿ 9 ನೊವೆನ ಮಾಡೋದು. ಇವತ್ತು ಅವಕಾಶ ಸಿಕ್ಕಿದೆ, ಹೋಗ್ತಿದೆ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಇವತ್ತು ಮತ್ತೆ ಹೋಗ್ತಾ ಸ್ಟಾರ್ಟ್ ಆಗಿದೆ. 10:30 ಪೂಜೆಗೆ ಹೋಗ್ತೇನೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಪೂಜೆ ಉಂಟು, 1 ಗಂಟೆ ಬಿಟ್ಟು ನಾವು 10:30 ನೊವೆನ ಹೋಗ್ತೇನೆ. ನೋಡುವ, ನಿಮಗೋಸ್ಕರ ನಾನು ಪ್ರೇ ಮಾಡ್ತೇನೆ. ಹಾಗೆಯೇ ನೋಡಿ, ಅಲ್ಲಿ ಎಲ್ಲ ಜನರು ಅಂದರೆ ಜಾತಿ ಮತ ಭೇದ ಭಾವ ಇಲ್ಲ, ಎಲ್ಲ ಜಾತಿಯವರೆಲ್ಲ ಅಲ್ಲಿ ಬಂದು ಹರಕೆ ಸಲ್ಲಿಸ್ತಾರೆ. ನಮ್ಮದು ಅಲ್ಲಿ ಹೋದರೆ ನಮಗೇನು ಕೋರಿಕೆ ಉಂಟು ಅದೆಲ್ಲ ನಮಗೆ ಬಾಲಯೇಸು ಪೂರೈಸ್ತಾರೆ. ಹಾಗೆಯೇ ನಾನು ಹೋಗಿ ನಿಮಗೋಸ್ಕರ ನಾನು ಬೇಡ್ತೇನೆ, ಹಾಗೆ ನಮಗೋಸ್ಕರ ಸಹ ಬೇಡ್ತೇನೆ, ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತೇಳಿ. ಓಕೆ, ಸರಿ, ಅಲ್ಲಿದ್ದು ನೋಡುವ. ಚಾನ್ಸ್ ಸಿಕ್ಕಿದಾಗೆಲ್ಲ ಕೆಲವು ವೀಡಿಯೋಸ್ ಮಾಡ್ತೀನಿ. ಓಕೆ, ಬನ್ನಿ. ಬಿಕರ್ನಗಟ್ಟೆ ಎಂಟ್ರೆನ್ಸಲ್ಲಿ ಬಾಲಯೇಸು ಸ್ಟ್ಯಾಚು ಇಟ್ಟಿದ್ದಾರೆ. ನಾನಲ್ಲಿ ಹೋಗಿ ಪ್ರೇ ಮಾಡಿದೆ. ಎಲ್ಲರೂ ಹೋಗಿ ಅಲ್ಲಿ ಪ್ರೇ ಮಾಡ್ತಾರೆ. ಅಲ್ಲಿ ಸ್ಟ್ಯಾಚು ಇಟ್ಟ ಸ್ಥಳದಲ್ಲಿ ಅಲ್ಲಿ ಅಂದರೆ ಕಾಣಿಕೆ, ಹೊರೆ ಕಾಣಿಕೆ ಎಲ್ಲ ಏನಾದರೂ ಇದ್ದದ್ದು ಅಂದರೆ ಅಲ್ಲಿ 9 ದಿನ ಊಟ ಎಲ್ಲ ಉಂಟು ಬಂದವರಿಗೆಲ್ಲ. ಏನಾತಂತ ಅಲ್ಲಿ ಇಡ್ಬೋದು. ಎಂಥ ಅಕ್ಕಿ, ವೆಜಿಟೇಬಲ್ಸ್ ಆಗಲಿ ಏನಾದಿದ್ದರೆ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ, ತುಂಬ ಮಂದಿ ಅಲ್ಲಿ ತಂದಿಟ್ಟಿದ್ದಾರೆ. ಹಾಗೆಯೇ ಯಾರಿಗೆ ಕೊಡಲಿಕ್ಕೆ ಇಷ್ಟ ಇದೆ ಅಲ್ಲಿ ತಂದು ಇಡಬೇಕು. ಅಲ್ಲಿ ಬ್ಲೆಸ್ಸಿಂಗ್ ಮಾಡಿ ಅವರು ಇದು ಅಡುಗೆ ಎಲ್ಲ ಮಾಡ್ತಾರೆ. ನಾನಿಲ್ಲಿ ದೇವರ ಹತ್ರ ಬೇಡ್ತಾ ಇದ್ದೇನೆ. ಹಾಗೆಯೇ ಪೂಜೆಗೆ ಸ್ವಲ್ಪ ಟೈಮ್ ಇತ್ತು. ಪೂಜೆ ಆಗುವ ಮೊದಲೇ ನಾನು ದೇವರ ಹತ್ರ ಬೇಡ್ಕೊಂಡೆ. ಯಾಕೆಂದರೆ ತುಂಬ ರಶ್ ಅದರಲ್ಲಿ ನಿಲ್ಲಕ್ಕೆಲ್ಲ ಆಗೋದಿಲ್ಲ, ತುಂಬ ಮಂದಿ ಬಂದು ಪ್ರೇ ಮಾಡ್ತಾರೆ. ಈ ಥರ ನೋಡಿ, ಬರ್ತಾ ಇದ್ದಾರೆ ಜನ, ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ 10:00ವರೆಗೆ ನಮ್ಮದು ಪೂಜೆ ಸ್ಟಾರ್ಟ್ ಆಗ್ತದೆ. ನಂತರ ಪೂಜೆ ಆದ ನಂತರ ನೊವೆನ ಇರ್ತದೆ. ಈ ಥರ ನಾನೆಲ್ಲ ಪ್ರೇ ಮಾಡಿ ಆಯಿತು. ಈಗ ನಾನು ಹೊರಗಡೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ತಂದು ಇಟ್ಟಿದ್ದಾರೆ, ಅಕ್ಕಿ, ವೆಜಿಟೇಬಲ್ಸ್ ಎಲ್ಲ ಕಾಣ್ತಾ ಉಂಟಲ್ಲ ಫ್ರೆಂಡ್. ಈಗೇನೆ ಎಲ್ಲರೂ ತುಂಬ ಮಂದಿ ತರ್ತಾರೆ. ನನ್ನ ಹಸ್ಬೆಂಡ್ ಸಹ ದೇವರ ಹತ್ರ ಬೇಡ್ಕೊಳ್ತಾ ಇದ್ದಾರೆ ಎಲ್ಲರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ ಅಂತೇಳಿ. ಈಗ ನಾವು ಪೂಜೆ ಎಲ್ಲ ಆದ ನಂತರ ನಾನು ಹೊರಗಡೆ ಬಂದು ಇಲ್ಲಿ ನಾವು ಬಿಕರ್ನಗಟ್ಟೆ ಸೈಡಲ್ಲಿ ಇದು ಯಾವಾಗಲೂ ಇದ್ದದ್ದೇ, ಅಲ್ಲಿ ಹೋಗಿ ನಾವು ಪ್ರೇ ಮಾಡಿದೆ. ನೋಡಿ, ಇಲ್ಲಿ ತಲೆಗೆ ಕೈ ಇಟ್ಟು ಎಲ್ಲ ಪ್ರೇ ಮಾಡ್ತಾರೆ. ಮತ್ತು ಇಲ್ಲಿ ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ದಾರೆ, ಸ್ಟಾರ್ಸ್ ಎಲ್ಲ ಒಳ್ಳೆ ಇಲ್ಲಿ ಸೈಡಲ್ಲಿ ಎಲ್ಲ ಸ್ಟಾಲ್ಸ್ ಎಲ್ಲ ಇತ್ತು. ದೇವರದೆಲ್ಲ ಭಕ್ತಿಗೀತೆ ಮತ್ತು ನಮ್ಮದು ಅಂತ ಒಳ್ಳೆ ದೇವರದ ಐಟಮ್ಸ್ ಏನೆಲ್ಲ ಉಂಟು ಅದೆಲ್ಲ ಅಲ್ಲಿ ಅವೈಲೇಬಲ್ ಇದೆ. ಯಾರಿಗೆ ಬೇಕಾದ್ರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಐ ಲವ್ ಇನ್ಫೆಂಟ್ ಜೀಸಸ್ ಅಂತ ನಾನು ಆ ಕಡೆ ಹೋಗಿ ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಜನ ಬಂದಿದ್ದರು. ಅಂದರೆ ಒಂದು ದಿನದಲ್ಲಿ 9 ಪೂಜೆ ಇರ್ತದೆ, ಅಂದರೆ 9 ದಿನದಲ್ಲಿ 9 ನೊವೆನ ಇರ್ತದೆ. ಆ ಥರ ದಿನದಲ್ಲಿ 9 ಪೂಜೆ ಎಲ್ಲ ಇಲ್ಲಿ ಆಗ್ತಾ ಉಂಟು ಫ್ರೆಂಡ್ಸ್. ಯಾರಿಗೆ ಯಾವ ಟೈಮಲ್ಲಿ ಬರಲಿಕ್ಕೆ ಟೈಮ್ ಸಿಗ್ತದೆ ಆ ಟೈಮಲ್ಲಿ ಬಂದು ಪೂಜೆಗೆ ಬಂದು ನೊವೆನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು 10:30 ಬಂದು 10:30 ಪೂಜೆ ಎಲ್ಲ ಆಗಿ ಆಯಿತು. ನಂತರ ನಾನು ಇಲ್ಲಿ ಎಕ್ಸಿಬಿಷನ್ ಹತ್ರ ಬಂದೆ. ಯಾಕೆಂದರೆ ಒಳಗೆ ಯಾರು ರಶ್ ಇರಲಿಲ್ಲ, ತುಂಬ ಅಂದರೆ ಕಂಪ್ಲೀಟ್ ಆಗಲಿಲ್ಲ. ಯಾಕೆಂದರೆ ಇದು ಮೊದಲಿನ ದಿನ ಅಲ್ಲ, ನಂತರ ಇನ್ನು ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಎಷ್ಟು ಚಂದವಾದ ಸ್ಟಾರನ್ನು ಇಟ್ಟಿದ್ದಾರೆ. ಇದೆಲ್ಲ ಮಾಡಿಟ್ಟ ಒಬ್ಬೊಬ್ಬರು ಒಂದು ಕ್ರಿಯೇಟ್ ಮಾಡಿ ಇಟ್ಟ ಸ್ಟಾರ್. ಲಾಸ್ಟ್ ಟೈಮ್ ಸಹ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ವೆರೈಟಿ, ಅಂದರೆ ಬೇರೆ ಬೇರೆ ಡಿಫ್ರೆಂಟಾಗಿ ಸ್ಟಾರೆಲ್ಲ ಮಾಡಿದರು ಫ್ರೆಂಡ್ಸ್. ಇದು ನೋಡಿ, ಅಂದರೆ ತೆಂಗಿನಕಾಯಿ ಚಿಪ್ಪು ಉಂಟಲ್ಲ ಅದರಿಂದ ಮಾಡಿದ ಸ್ಟಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ವೆರೈಟಿ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಂತ ಪ್ರೆಸೆಂಟೇಷನ್ ಎಲ್ಲ ಮಾಡಿ, ಅಂದರೆ ಗೋದಲಿಯಾಗಿ ಇದು ಮಾಡಿ ಎಲ್ಲ ಇಟ್ಟಿದ್ದಾರೆ. ನೋಡ್ಲಿಕ್ಕಂದು ತುಂಬ ಖುಷಿಯಾಗುತ್ತೆ. ಬಂದವರಿಗೆಲ್ಲ ಇದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇನ್ನೂ ಸಹ ಕಂಪ್ಲೀಟ್ ಆಗಲಿಕ್ಕೆ ತುಂಬ ಕೆಲಸ ಎಲ್ಲ ಬಾಕಿ ಉಂಟು. ನಾನು ಇದನ್ನು ನೋಡಿ ಎಲ್ಲ ನೋಡ್ತಾ ಇದ್ದೆ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ. ತುಂಬ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಸಹ ಬಂದರೆ ಈ ಕಡೆ ಬಂದರೆ ಒಂದು ವಿಸಿಟ್ ಮಾಡಿ. ದೇವರು ನಿಮಗೆ ಖಂಡಿತವಾಗಿ ನೀವು ನೆನೆಸಿದ ಕಾರ್ಯ ಎಲ್ಲ ನೆರವೇರಿಸ್ಬೋದು.
ಬಾಲೈಸು ಯಾವಳು ಕೈ ಬಿಡೋದಿಲ್ಲ. ನೋಡಿ ಇಲ್ಲಿ ನೋಡಿ ಚಿಪ್ ಅಂದರೆ ಎಂತ ಗೊತ್ತಾ, ಇದು ಅಂತ ಮರ್ವೈ ಅಂತ ಹೇಳ್ತಾರೆ, ಅದರ ಚಿಪ್ಪಿನಿಂದ ಮಾಡಿದ ಈ ಸ್ಟಾರ್ ಒಳ್ಳೆ ನೋಡಿ. ಇಲ್ಲಿ ಒಂದು ಕಾಟನ್ ಥರ ಒಂದು ಪೇಪರ್ ಆ ಥರ ಮಾಡಿಟ್ಟಿದ್ದಾರೆ ನೋಡಿ. ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ನೋಡ್ಲಿಕ್ಕಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದೊಂದು ಸ್ಟಾರ್ ನೋಡಿ, ಪಿಸ್ತಾದ್ದು ಸಿಪ್ಪೆ ಉಂಟಲ್ಲ ಅದರಿಂದ ಮಾಡಿದ್ದು, ಎಷ್ಟು ಚೆನ್ನಾಗಿ ಡೆಕೋರೇಟೆಡ್ ಮಾಡಿದ್ದಾರೆ ನೋಡಿ. ತುಂಬ ಖುಷಿಯಾಗ್ತದೆ ನೋಡಲಿಕ್ಕೆ. ವೆರೈಟಿ ಸ್ಟಾರ್ ನೋಡಬೇಕಾದ್ರೆ ನೀವು ಬಿಕರ್ನಗಟ್ಟೆ ಬನ್ನಿ. ಅಂದರೆ ಇದು ಸ್ವಲ್ಪನೇ ನೋಡೋ. ನೆಕ್ಸ್ಟ್ ಟೈಮ್ ನಾವು ಅಲ್ಲಿ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ಇನ್ನೊಂದು ವೀಡಿಯೋಸ್ ಹಾಕ್ತೇನೆ. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸಿತು ಈ ಸ್ಟಾರ್ ಎಲ್ಲ ನೋಡಿ? ವೆಲ್ತ್ ಆಫ್ ವೇಸ್ಟ್ ಮಕ್ಕಳಿಗೆ ನಾವು ಸ್ಕೂಲಲ್ಲೆಲ್ಲ ಮಾಡಲಿಕ್ಕೆ ಇರ್ತದೆ. ವೆಲ್ತ್ ಆಫ್ ವೇಸ್ಟ್ ಕಾಂಪಿಟೇಷನಲ್ಲಿ ಇರ್ತದೆ ನೋಡಿ. ಈ ಥರ ಮಾಡಿ ಒಂದು ಕ್ರಿಯೇಟಿವ್ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿರುತ್ತೆ. ಐಡಿಯಾಸ್ ಎಲ್ಲ ನಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು. ಸ್ವಲ್ಪ ಹಾರ್ಡ್ ಉಂಟು, ಬಟ್ ಪರವಾಗಿಲ್ಲ, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾವು ಲಂಚ್ ಕಡೆ ಬಂದಿದ್ದೇವೆ. ಲಂಚ್ ತಗೊಂಡೆ. ಊಟದಲ್ಲಿ ಬಾಯ್ಲ್ಡ್ ರೈಸ್ ಮತ್ತು ಗ್ರೇವಿ ಇತ್ತು, ಅಂದರೆ ವೆಜ್ ಕರಿ. ಮತ್ತೊಂದು ಪಲ್ಯ ಇತ್ತು, ಕಡಲೆ ಮತ್ತು ಮನೋಲಿ ಅಂದರೆ ತೊಂಡೆಕಾಯಿ. ಒಂದು ಉಪ್ಪಿನಕಾಯಿ ಇತ್ತು. ಉಪ್ಪಿನಕಾಯಿ ಅಂದರೆ ತುಂಬಾ ಚೆನ್ನಾಗಿದೆ, ಅಂದರೆ ವೆಜಿಟೇಬಲ್ಸ್ ಇದ್ದು ಉಪ್ಪಿನಕಾಯಿ. ನನಗೊಂದು ಖುಷಿಯಾಯಿತು. ಎಲ್ಲರೂ ಊಟ ಮಾಡ್ತಾಯಿದ್ರು. ಊಟ ಆದ ನಂತರ ಎಲ್ಲರಿಗೆ ಬಂದವರಿಗೆ ಒಂದೊಂದು ಪಾಯಸ ಇತ್ತು, ಒಂದೊಂದು ಲೋಟದಲ್ಲಿ. ಅದು ಒಂದು ದಿನ ಒಂದು ಪಾಯಸ, ಮರುದಿನ ಬೇರೆಯೇ ಪಾಯಸ ಇರುತ್ತೆ. ವೆರೈಟಿ ಪಾಯಸ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಆಯಿತು. ನಾವು ಈ ಕಡೆ ಬರ್ತಾ ಇರುವಾಗ ನಾನು ಎಲ್ಲ ವೀಡಿಯೋ ನಿಮಗೆ ಸುತ್ತಮುತ್ತಾದ ನಮ್ಮ ಬಿಕರ್ನಗಟ್ಟೆಯ ಸೊಬಗನ್ನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೇನೆ. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸಿತು ನಮ್ಮ ಬಿಕರ್ನಕಟ್ಟೆ ಚರ್ಚ್? ಅಂತೂ ನಾನು ಈ ಕಡೆ ಬಂದೆ ನಮ್ಮ ಬಿಕರ್ನಕಟ್ಟೆ ಗೋದಲಿ ನೋಡಲಿಕ್ಕೆ. ಈ ಗೋದಲಿ ನೋಡಲಿಕ್ಕೆ ಅಂತೂ ಸೂಪರ್ ಆಗಿದೆ. ನಿಜವಾಗಿ ಹೇಳಬೇಕಾದ್ರೆ ಈ ಗೋದಲಿ ಮಾಡಬೇಕಾದ್ರೆ ಸುಮಾರು ಒಂದು ತಿಂಗಳು ಆಗಿರ್ಬೋದಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿ ಮಾಡಿದ ನೋಡಿ. ಇಲ್ಲಿ ಕೋಟನಲ್ಲಿ ಒಂದು ಕ್ಲೌಡ್ ಥರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಯಿತು. ನಿಮಗೆ ಹೇಗೆ ಅನಿಸಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಸರಿ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನನ್ನ ಹೊಸಬ್ರು ಯಾರು ನನ್ನ ಚಾನಲಿಗೆ ಜಾಯ್ನ್ ಆಗಿದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನೋಡಿ ಒಂದು ಲೈಕ್ ಕಮೆಂಟ್ ಹಾಕಿ. ಯಾಕೆಂದರೆ ಒಂದು ಲೈಕ್ ಕೊಟ್ಟರೆ ನನಗೊಂದು ಖುಷಿಯಾಗುತ್ತೆ, ಯಾರು ಲೈಕ್ ಮಾಡಿದ್ದಾರೆ ಅಂತೇಳಿ. ಪ್ಲೀಸ್ ಒಂದು ಮರೆಯಬೇಡಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಓಕೆ, ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.